ಮಂಡ್ಯ ರಮೇಶ್ ಅವರು ದರ್ಶನ್ ಅವರ ಕುರಿತು ಇಂಟ್ರೆಸ್ಟಿಂಗ್ ಫ್ಲಾಶ್ ಬ್ಯಾಕ್ ಸ್ಟೋರಿ ಏನಿದ್ದಾರೆ ಅದೇನು ಅಂತ ತಿಳ್ಕೊಳ್ಳೋಣ. ಆದ್ರೆ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ದರ್ಶನ್ ಬಗ್ಗೆ ಒಂದ್ ಮಾತು ಹೇಳಲೇಬೇಕು. ಮೊದಲು ಮಹಾಭಾರತ ಸಿನಿಮಾದಲ್ಲಿ ಬಣ್ಣ ಹಚ್ಚಿದ. ಆ ವೇಳೆ ನಾನು ದರ್ಶನ್ ಇಬ್ರು ಒಂದೇ ರೂಮ್ ನಲ್ಲಿದ್ವು. ದರ್ಶನ್ ಫೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ. ಮಾರನೇ ದಿನ ನಡೆದಂತಹ ಶೂಟಿಂಗ್ ನಲ್ಲಿ ಫೈಟಿಂಗ್ ಸೀನ್ ನಲ್ಲಿ ಕೈಗೆ ಪೆಟ್ಟಾಗೋಗಿತ್ತು ಅಂತ ಮಂಡ್ಯ ರಮೇಶ್ ದರ್ಶನ್ ಜೊತೆಗಿನ ಹಳೆಯ ನೆನಪು ಮೆಲ್ಕು ಹಾಕಿದ್ದಾರೆ. ಮೈಸೂರಿನಲ್ಲಿ ಯಜಮಾನ ಚಿತ್ರದ ಸಕ್ಸಸ್ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಮಂಡ್ಯ ರಮೇಶ್, ದರ್ಶನ್ ಫೈಟಿಂಗ್ ಪ್ರಾಕ್ಟೀಸ್ ಮಾಡ್ತಿದ್ದ ಮಾರನೇ ದಿನ ನಡೆದಂತಹ ಶೂಟಿಂಗ್ ನಲ್ಲಿ ಫೈಟಿಂಗ್ ಸೀನ್ ನಲ್ಲಿ ಕೈಗೆ ಪೆಟ್ಟಾಗಿತ್ತು. ಆ ವೇಳೆ ಕಲಾವಿದರು ಸಾಯ್ತಿದ್ರು, ಯಾರು ನೋಡುವವರಿರ್ಲಿಲ್ಲ. ಆ ರಾತ್ರಿ ದರ್ಶನ್ಗೆ ಜ್ವರ ಬಂದಿತ್ತು. ನಾನು ದರ್ಶನ್ ಅನ್ನ ಕರ್ಕೊಂಡೋಗಿ ಇಂಜೆಕ್ಷನ್ ಕೊಡಿಸಿದೆ ಅಂತ ಮಂಡ್ಯ ರಮೇಶ್ ಅವರು ಮೈಸೂರಿನಲ್ಲಿ ಯಜಮಾನ ಚಿತ್ರದ ಸಕ್ಸಸ್ ಸುದ್ದಿಗೋಷ್ಠಿಯಲ್ಲಿ ಹಳೆಯ ನೆನಪುಗಳನ್ನ ಮೆಲ್ಕು ಹಾಕಿದ್ದಾರೆ. ಅಲ್ಲದೆ ಆ ವೇಳೆ ನಾನು ಚಿಕಿತ್ಸೆಗೆ ಕೊಟ್ಟ ಹಣವನ್ನು ಕೂಡ ವಾಪಸ್ ಕೊಡಲು ಬಂದ. ಶೂಟಿಂಗ್ ನಲ್ಲಿ ಬಂದಿದ್ದ ಹಣ ಪಡೆದು 136 ರೂಪಾಯಿ ಕೊಡಲು ಬಂದ. ನಾನು ಹೋಗೋ, ನನಗ್ ಹಣ ಕೊಡ್ತಿದ್ಯಾ ಅಂದಿದ್ದೆ. ನಂತರ ಶೂಟಿಂಗ್ ಮುಗಿಸಿ ಊಟದ ವೇಳೆ ಕಲ್ಲಂಗಡಿ ತಿನ್ಬೇಕು ಅನ್ಕೊಂಡಿದೆ. ಅದಕ್ಕೆ ದರ್ಶನ್ ಕರ್ಕೊಂಡು ಹೋಗಿ ತಿಂದಿದ್ದೆ ಅಂತ ಮಂಡ್ಯ ರಮೇಶ್ ತಿಳಿಸಿದ್ರು. ಇನ್ನು ಅಂದು ಕಪಾಲಿ ಥಿಯೇಟರ್ ಮುಂದೆ ಕುಳಿತು ಕಲ್ಲಂಗಡಿ ತಿಂದಿದ್ವಿ. ಅಂದು ಕಪಾಲಿ ಥಿಯೇಟರ್ ಮುಂದೆ ದೊಡ್ಡ ಕಟೌಟ್ ನೋಡಿದ್ವಿ. ನೋಡೋಣ, ನಾವಿಲ್ಲಿ ತಿನ್ಕೊಂಡು ಬರೀ ಕಟೌಟ್ ನೋಡ್ಬೇಕು ಅಷ್ಟೇ ಅಂದಿದ್ದ ದರ್ಶನ್. ನಾನು, ಮಗನೇ, ನಿನ್ ಕಟೌಟು ಹೀಗೆ ನಿಲ್ಲುತ್ತೆ ಕಣೋ ಅಂತ ಹೇಳಿದ್ದೆ. ನನ್ನ ಬಾಯಲ್ಲಿ ಮಚ್ಚೆ ಇತ್ತೋ ಏನೋ. ಇವತ್ತು ಇಡೀ ಕರ್ನಾಟಕದಲ್ಲಿ ದರ್ಶನ್ ಕಟೌಟ್ ಇದೆ. ಅದನ್ನ ನೋಡಿ ತುಂಬಾನೇ ಖುಷಿಯಾಗಿದೆ. ಅವನ ಕಷ್ಟಕ್ಕೆ ಇವತ್ತು ಫಲ ಸಿಕ್ಕಿದೆ ಅಂತ ಮಂಡ್ಯ ರಮೇಶ್ ದರ್ಶನ್ ಜೊತೆ ಕಳೆದ ಹಳೆ ದಿನಗಳನ್ನ ಸ್ಮರಿಸಿದ್ದಾರೆ. ಇಂದು ದರ್ಶನ್ ಅವರು ತಮ್ಮ ಕಲ್ಪನೆಗೂ ಮೀರಿ ಎತ್ತರಕ್ಕೆ ಬೆಳೆದಿದ್ದಾರೆ. ಇದನ್ನ ನೋಡಿದ್ರೆ ನಮಗೂ ಕೂಡ ಸಂತಸವಾಗುತ್ತೆ. ಏನಂತೀರಾ ಫ್ರೆಂಡ್ಸ್? ಮಿಸ್ ಮಾಡಿದ ಕಮೆಂಟ್ ಬಾಕ್ಸ್ ಅಲ್ಲಿ ಡಿ ಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ. ಪಕ್ಕಾ ಡಿ ಫ್ಯಾನ್ಸ್ ಆಗಿದ್ರೆ ಮಿಸ್ ಮಾಡಿದ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗಲೇ ಸುದ್ದಿನ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.